ಹಲೋ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ಸಂಡೇ ಒಂದು ಬ್ಲಾಗ್ ಆಗಿರುತ್ತೆ. ಸೊ ಸಂಡೇ ಮಾರ್ನಿಂಗ್ ನಾವು ಒಂದು 9:30 ಆಗಿತ್ತು. ಆಲ್ಮೋಸ್ಟ್ ಸ್ವಲ್ಪ ಲೇಟಾಗಿ ಎದ್ದಿದ್ದೀವಿ. ನೋಡಿ ಬಿಸಿಲು ಯಾವ ಥರ ಬರ್ತಾ ಇದೆ ಮನೆ ಮುಂದೆ ಅಂತ ಹೇಳ್ಬಿಟ್ಟು. ನೋಡಿ ಇಲ್ಲಿ ನಮ್ಮ ಮನೆ ಒಂದು ಪಾಟ್ನಲ್ಲಿ ಒಂದು ದಾಸವಾಳ ಗಿಡ ಎಷ್ಟು ಬ್ಯೂಟಿಫುಲ್ ಆಗಿಬಿಟ್ಟಿದೆ ಅಂತ. ಆ್ಯಂಡ್ ಹಾಗೆಯೇ ಕನಕಾಂಬರ ಹೂವು ಕೂಡ ಬಿಟ್ಟಿದೆ. ಅದು ಎಷ್ಟು ಬ್ಯೂಟಿಫುಲ್ ಆಗಿಬಿಟ್ಟಿದೆ. ಬಿಸಿಲು ಹಾಗೆ ಮನೆ ಮುಂದೆ ಸಿಕ್ಕಾಬಿಟ್ಟು ಬರ್ತಾ ಇದೆ. ಆ್ಯಂಡ್ ನಮ್ಮ ಪಾಪು ಕೂಡ ಮಲಗಿದ್ಲು. ಆ್ಯಂಡ್ ನಾನು ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡಿದೆ. ನೋಡಿ ನನ್ನ ದಾಸವಾಳ ಬಿಟ್ಟಿತ್ತಲ್ಲ, ಅದನ್ನು ನೋಡಿ ದೇವ್ರಿಗೆ ಇಟ್ಟಿದ್ದೀನಿ, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಪೂಜೆ ಎಲ್ಲ ಮಾಡಿಕೊಂಡು ಸ್ವಲ್ಪ ಎಲ್ಲ ಫ್ರೆಶ್ ಅಪ್ ಆಗಿದ್ದೀವಿ. ನೋಡಿ ನಮ್ಮ ಪಾಪು ಕೂಡ ಎದ್ದಿದ್ದಾಳೆ. ಪೂಜೆ ಎಲ್ಲ ಮುಗಿಸ್ಕೊಂಡೆ. ಆ್ಯಂಡ್ ಇವಾಗ ನಾನು ಟಿಫನ್ಗೆ ಪ್ರಿಪೇರ್ ಮಾಡ್ಕೋಬೇಕು. ಆ್ಯಂಡ್ ನಮ್ಮ ಚಂದನೂ ಇವಾಗ ಸ್ನಾನ ಮಾಡ್ಕೊಂಡು ಬಂದು ಫ್ರೆಶ್ ಅಪ್ ಆಗಿ ಕೂತ್ಕೊಂಡಿದ್ದಾಳೆ. ನಮ್ಮ ಪಾಪು ಇಲ್ಲಿ ಆಟ ಆಡ್ಕೊಳ್ತಾ ಇದೆ. ಇವಾಗ ನಮ್ಮ ಪಾಪುಗೂ ಕೂಡ ಫುಡ್ನ ಪ್ರಿಪೇರ್ ಮಾಡಿ ತಿನ್ನಿಸ್ಬೇಕು. ಸೊ ಸಿಂಪಲ್ಲಾಗಿ ನಾನು ಕಿಚಡಿನ ಮಾಡ್ಕೊಂಡಿದ್ದೆ. ಸೊ ಸಿಂಪಲ್ಲಾಗಿ ಏನು ವೆಜಿಟೇಬಲ್ಸ್ ಹಾಕಿಲ್ಲ. ಸೊ ಸಿಂಪಲ್ಲಾಗಿ ಕಿಚಡಿ ಮಾಡ್ಕೊಂಡಿದ್ದೆ. ಸೊ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು, ಬೇಗ ಆಗೋ ರೆಸಿಪಿ ಇದು. ಸೊ ಅದಕ್ಕಾಗಿ ಅರ್ಜೆಂಟಲ್ಲಿ ಇದನ್ನು ಮಾಡ್ಕೊಂಡಿದ್ದೆ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡ್ವಿ. ಬ್ರೇಕ್ಫಾಸ್ಟ್ ಕಮ್ ಲಂಚೇ ಆಗೋಯ್ತದು. ಆ್ಯಂಡ್ ನಮ್ಮ ಚಂದ ನೋಡಿ ಈ ಥರ ಡ್ರಾಯಿಂಗ್ನ ಮಾಡ್ತಾಳೆ. ಹೇಗಿದೆಯೋ ಹಾಗೆಯೇ ಡ್ರಾಯಿಂಗ್ನ ಮಾಡ್ತಾಳೆ. ಸೊ ಅದನ್ನು ನಾನೊಂದು ಫುಲ್ ವೀಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಕೆಲವಾರು ಡ್ರಾಯಿಂಗ್ ಮಾಡಿದ್ದಾಳೆ. ಆ್ಯಂಡ್ ಈವ್ನಿಂಗು ಸ್ವಲ್ಪ ಬ್ಲಿಂಕಿಟಲ್ಲಿ ಐಟಮ್ಸ್ನ ಬುಕ್ ಮಾಡೋದಿತ್ತು. ಸೊ ಬುಕ್ ಮಾಡಿಕೊಂಡೆ. ಆ್ಯಂಡ್ ನಮ್ಮ ಪಾಪುಗೆ ಸ್ವಲ್ಪ ಈ ಒಂದು ಬೇಸಿಗೆಗೆ ಫ್ರೂಟ್ ತುಂಬ ಒಳ್ಳೆಯದು ಅಂತ ಹೇಳಿ ಮಸ್ಕ್ ಮೆಲನ್ ಫ್ರೂಟ್ನ ತರಿಸ್ಕೊಂಡಿದ್ವಿ. ಸೊ ಶುಗರ್ ನಮಗೆ ಮಾತ್ರ ನಾವು ಹಾಕ್ಕೊಳ್ತಾ ಇದ್ವಿ. ನಮ್ಮ ಪಾಪುಗೆ ಸಪ್ರೇಟಾಗಿ ಬರೀ ಫ್ರೂಟ್ನ ಮಾತ್ರ ತಿನ್ನಿಸಿದ್ದು. ಆ್ಯಂಡ್ ಹಾಗೆ ಇಲ್ಲಿ ನಮ್ಮ ಚಂದನ ಈವ್ನಿಂಗ್ ಸ್ವಲ್ಪ ಮನೆ ಮುಂದೆ ಗುಡಿಸ್ಬಿಟ್ಟು ಕ್ಲೀನ್ ಮಾಡಿ ರಂಗೋಲಿ ಹಾಕ್ತಾಳೆ ಡೈಲಿ. ಸೊ ಆ್ಯಸ್ ಯೂಶುವಲ್ ಅದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದಾಳೆ ಮನೆ ಮುಂದೆ. ಆ್ಯಂಡ್ ಆಲ್ಮೋಸ್ಟ್ ಒಂದು 6:30-7 ಗಂಟೆ ಆಗ್ತಾ ಬಂತು. ಸೊ ನಾನು ಕೂಡ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಪಾತ್ರೆ ಎಲ್ಲ ತೊಳ್ಕೊಳ್ತಾ ಇದ್ದೀನಿ. ಇವಾಗ ಫ್ರೆಶ್ ಅಪ್ ಆಗಬೇಕು. ಸೊ ಫ್ರೆಶ್ ಅಪ್ ಆಗಿ ನಾನು ನೈಟು ಡಿನ್ನರ್ಗೆ ಇಲ್ಲಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲ್ಲಾಗಿ ಚಪಾತಿ ತರಿಸ್ಕೊಂಡಿದ್ದೆ ಆಚೆಗಡೆಯಿಂದನೇ. ಸೊ ಸಿಂಪಲ್ಲಾಗಿ ಚಪಾತಿ ವಿತ್ ದಾಲ್ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಚಪಾತಿ ವಿತ್ ದಾಲ್ ಮಾಡ್ಕೊಂಡಿದ್ವಿ. ಸೊ ಇದು ನಮ್ಮ ಒಂದು ಸಂಡೇಯ ಸಿಂಪಲ್ ಡಿನ್ನರ್ ಆಗಿತ್ತು ಆ್ಯಂಡ್ ಸಿಂಪಲ್ ವ್ಲಾಗ್ ಕೂಡ ಆಗಿತ್ತು. ಸೊ ಇವತ್ತಿನ ಈ ಸಂಡೇ ಸಿಂಪಲ್ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.